ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಕೆಇಯಿಂದ ಮತ್ತೊಂದು ಅಪ್ಡೇಟು ಇವತ್ತು ಬಂದಿದೆ. ದಟ್ ಈಸ್ ರಿಗಾರ್ಡಿಂಗ್ ದ ಫೀ ಸ್ಟ್ರಕ್ಚರ್ ಅನ್ನೋದನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಕೆಇಎ ಫೀ ಸ್ಟ್ರಕ್ಚರ್ PGCET 2025 ಫೀ ಸ್ಟ್ರಕ್ಚರ್ ಅಂತ. ಸೊ ನಾನು ಅದಕ್ಕೂ ಮುಂಚೆ ಲಾಸ್ಟ್ ಇಯರ್ ಫೀ ಸ್ಟ್ರಕ್ಚರ್ ಕೂಡ ನಾನು ನಿಮಗೆ ಡೌನ್ಲೋಡ್ ಮಾಡ್ಕೊಂಡು ತೋರಿಸ್ತೀನಿ. ಏನಾದ್ರು ಚೇಂಜಸ್ ಮಾಡಿದಾರ ಅಂತ ಗೊತ್ತಾಗ್ತದ ನಿಮಗೆ. ಆಕ್ಚುಲಿ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೂ ಮುಂಚೆ ಅವರು ಎಷ್ಟು ಸೀಟ್ಸ್ಗಳಿದೆ ಅಂತ ಕೊಡಬೇಕು, ಅದನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಇಯರ್ ಫೀ ಸ್ಟ್ರಕ್ಚರ್, ಎಸ್. ಸೊ ಈ ವರ್ಷದ ಫೀ ಸ್ಟ್ರಕ್ಚರ್ ಇದು 2025 ಇದು. ಸೊ ಅದು ತುಂಬಾ ಇನ್ಫಾರ್ಮೇಶನ್ ಇದಾವೆ, ನಿಮ್ಗೆ ಅದು ಅವಶ್ಯಕತೆ ಇರೋದಿಲ್ಲ. ಸೊ ಡೈರೆಕ್ಟ್ ಇಲ್ಲಿಗೆ ಬರ್ತೀನಿ. ಓಕೆ, ಇಲ್ಲಿ 2 ಟೈಪ್ಸ್ ಆಫ್ ಫೀ ಸ್ಟ್ರಕ್ಚರ್ ಇರುತ್ತೆ ಸ್ಟೂಡೆಂಟ್ಸ್. ಒಂದು ಅದನ್ನ ಹೇಳ್ಬಿಡ್ತೀನಿ ನಿಮಗೆ. VT ನಲ್ಲಿ ಕರೆಕ್ಟ್ ಆಗಿ ತೋರಿಸ್ತಿದೆ ಅದನ್ನ. ಎಸ್, ಇಲ್ಲಿ ನೋಡ್ಬೋದು ನೀವು. ಓಕೆ, ಒಂದು ರಿಜಿಸ್ಟ್ರೇಷನ್ ಫೀಸ್, VTU ರಿಜಿಸ್ಟ್ರೇಷನ್ ಫೀಸ್ ಹಾಗೂ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳ್ತೀವಿ. ಎರಡು ರೀತಿಯ ಟ್ಯೂಷನ್ ಫೀಸ್ ಅಂತ ಹೇಳ್ತೀವಿ. ಎರಡು ರೀತಿಯಾದಂತ ಫೀಸ್ ನಿಮ್ಗೆ ಬರ್ತದೆ. ಇಲ್ಲಿ ನೋಡ್ಬೋದು ನೀವು, ಟ್ಯೂಷನ್ ಫೀಸ್ ಅಂತಿದೆ ಹಾಗೂ ರಿಜಿಸ್ಟ್ರೇಷನ್ ಫೀಸ್ ಅಂತಿದೆ. ಸೊ ದಿಸ್ ಇಸ್ ರಿಲೇಟೆಡ್ ಟು ಯೂನಿವರ್ಸಿಟಿ ಕಾಲೇಜಸ್ ಅಂಡ್ ಗವರ್ನಮೆಂಟ್ ಯೂನಿವರ್ಸಿಟಿ ಕಾಲೇಜಸ್ ಹಾಗೂ ಗವರ್ನಮೆಂಟ್ ಕಾಲೇಜಸ್, ಇದಕ್ಕೆ ಅನ್ವಯ ಆಗ್ತದೆ. ಓಕೆ, ಅದ್ರ ಬಗ್ಗೆ ನಾನು ಇನ್ನೊಂದು ಡೀಟೇಲ್ ಪೂರ್ತಿ ಆಗ್ತೀನಿ ನಿಮ್ಗೆ. ಓಕೆ, ಇಲ್ಲಿ ನೋಡ್ಬೋದು ನೀವು, ಸರ್ಕಾರಿ ಹಾಗೂ ವಿಶ್ವವಿದ್ಯಾನಿಲಯ. ಸರ್ ಏನ್ ಸರ್ ಸರ್ಕಾರಿ ಹಾಗೂ ವಿಶ್ವವಿದ್ಯಾನಿಲಯ ಹಾಗೂ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ಶುಲ್ಕ, ಟ್ಯೂಷನ್ ಫೀಸ್ ಅಂತ ಹೇಳ್ತೀವಿ. ಓಕೆ, ಈ ಸರ್ಕಾರಿ ಅಂತ ಹೇಳಿದ್ರೆ ಗವರ್ನಮೆಂಟ್ ಕಾಲೇಜು. ಬ್ಯಾಂಗ್ಳೂರಲ್ಲಿ ತಗೊಂಡ್ರೆ 3 ಗವರ್ಮೆಂಟ್ ಕಾಲೇಜು, RC ಕಾಲೇಜು, ಗವರ್ಮೆಂಟ್ ಮಾರಾಣಿಸ್ ಕಾಲೇಜು ಹಾಗೂ ವಿಜಯನಗರ ಕಾಲೇಜು, 3 ಕಾಲೇಜುಗಳು ಬರ್ತವೆ ಗವರ್ಮೆಂಟ್ ಕಾಲೇಜ್ ಅಂತ ಹೇಳಿದ್ರೆ. ಮೈಸೂರಲ್ಲಿ ಬಂದ್ರೆ ಮಾರಾಣಿಸ್ ಕಾಲೇಜು ನಿಮ್ಗೆ ಗವರ್ನಮೆಂಟ್ ಕಾಲೇಜ್ ಬರುತ್ತೆ, ಒಂದೇ ಒಂದಿರೋದು ಮೈಸೂರಲ್ಲಿ. ವಿಶ್ವವಿದ್ಯಾನಿಲಯಗಳು ಅಂತ ಹೇಳಿದ್ರೆ VTU ಬರುತ್ತೆ ನಿಮ್ಗೆ. ಬ್ಯಾಂಗ್ಳೂರ್ ಬಂದ್ರೆ ಬ್ಯಾಂಗ್ಳೂರ್ ಸೆಂಟ್ರಲ್, ಬ್ಯಾಂಗ್ಳೂರ್ ನಾರ್ತ್, ಈ ರೀತಿ ಡಿವೈಷನ್ ಆಗ್ತಿವೆ. ಈಗ ಅಟ್ ಪ್ರೆಸೆಂಟು ನೀವು ಮೈಸೂರು ಡಿಸ್ಟಿಕ್ ಬಂದ್ರೆ, ಮೈಸೂರು ಯೂನಿವರ್ಸಿಟಿಗೆ ಅಂಡರ್ ಬಂದ್ರೆ 4 ಡಿಸ್ಟಿಕ್ಗಳು ಸಪರೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಂಡ್ಯ ಡಿಸ್ಟಿಕ್ ಇದೆ, ಹಾಸನ ಡಿಸ್ಟಿಕ್ ಯೂನಿವರ್ಸಿಟಿ ಇದೆ, ಚಾಮರಾಜನಗರ ಯೂನಿವರ್ಸಿಟಿ ಇದೆ ಹಾಗೂ ಮೈಸೂರು ಯೂನಿವರ್ಸಿಟಿ ಇದೆ. ಈ ಯೂನಿವರ್ಸಿಟಿ ಕಾಲೇಜಸ್ಗಳಲ್ಲಿ ಫೀಸ್ ಎಷ್ಟಿರುತ್ತೆ? 20,000 ಇರುತ್ತೆ. ಪ್ಲಸ್ ನಿಮ್ಗೆ ಅಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಬೇರೆ ಇರುತ್ತೆ. ಆಲ್ರೆಡಿ ಐ ಟೋಲ್ಡ್, ಇಲ್ಲಿ ನೋಡ್ಬೋದು ನೀವು, VTU ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಆ 20,000 ಅಲ್ಲದೆ ನೀವು ಎಷ್ಟು ಪೇ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. MBA ಫಾರ್ UG ಕರ್ನಾಟಕ ಸ್ಟೂಡೆಂಟ್ 10,810 rupees ಪೇ ಮಾಡಬೇಕಾಗುತ್ತೆ. ಓಕೆ, ಅವನು ಅದನ್ನ ಹೇಳಿರೋದು 10,810 rupees ಪ್ಲಸ್ 20,000 ಎರಡು ಸೇರಿದ್ರೆ ನಿಮಗೆ 30,810 rupees ಆಗುತ್ತೆ. ಯಾರು ಗೌರ್ಮೆಂಟ್ ಹಾಗೂ ಯೂನಿವರ್ಸಿಟಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು. ಸರ್ ಹಾಗಿದ್ರೆ ಪ್ರೈವೇಟ್ ಕಾಲೇಜ್ ಅವ್ರಿಗೆ ಏನಾಗುತ್ತೆ ಸರ್? ಸೊ ಪ್ರೈವೇಟ್ ಕಾಲೇಜ್ ಅವ್ರಿಗೆ ಇಲ್ಲಿ ನೋಡಿ 57,750. ಐ ಆಮ್ ಟಾಕಿಂಗ್ ಅಬೌಟ್ MBA ಅಂಡ್ MCA ಅಂಡ್ ME 69,300. ಗೌರ್ಮೆಂಟ್ ಕಾಲೇಜಲ್ಲಿ 3 ಕೋರ್ಸ್ಗಳಿಗೆ 20,000 ಇರುತ್ತೆ, ಪ್ಲಸ್ 10,800 MBAಗೆ ಹಾಗೂ MCAಗೆ ಮತ್ತೆ MTechಗೆ ವೇರಿಯೇಷನ್ಸ್ ಆಗುತ್ತೆ. ದಯವಿಟ್ಟು ಅದು VTU ಲಾಸ್ಟ್ ಪೇಜಲ್ಲಿ ಇದೆ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ನೀವೇನ್ ಮಾಡಬೇಕು, ಒನ್ಸು KE ಅಥಾರಿಟಿ ಈಗ ಸೀಟ್ ಆಪ್ಷನ್ ಎಂಟ್ರಿ ಮಾಡಿದ್ರಿ, ಸೀಟ್ ಅಲಾಟ್ ಆಯ್ತು, ಆ ಕಾಲೇಜ್ ಇಷ್ಟ ಆಯ್ತು, ನೀವು ಎಷ್ಟು ಪೇ ಮಾಡಬೇಕು? 57,750 ಫಾರ್ MBA ಅಂಡ್ MCA ಅಂಡ್ MTechಗೆ ಎಷ್ಟು ಪೇಮೆಂಟ್ ಮಾಡಬೇಕು? 69,300. ಬಟ್ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಕೆಲವೊಂದು ಕಾಲೇಜುಗಳಲ್ಲಿ ಗೌರ್ಮೆಂಟ್ ಹಾಗೂ ಯೂನಿವರ್ಸಿಟಿಲಿ ಆ 10,800 ಇಲ್ಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಏನಾಯ್ತದೆ 31,000 ಇಲ್ಲೇ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದು ಕಾಲೇಜು ನಿಮ್ಗೆ ಸೆಲೆಕ್ಟ್ ಆದ್ಮೇಲೆ ಅದು ಬರೋದು, ಅದನ್ನ ನೆಕ್ಸ್ಟ್ ನಾನು ಹೇಳ್ತೀನಿ. ಸೊ ಲಾಸ್ಟ್ ಇಯರ್ ನೋಡೋದಾದ್ರೆ
ಐ ಥಿಂಕ್ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಯಾವುದೇ ವ್ಯತ್ಯಾಸ ಆಗಿಲ್ಲ. ಸೊ ಅವ್ರೇನು ಲಾಸ್ಟ್ ಇಯರ್ ಫೀಸ್ ಇದೆ ಅದನ್ನೇ ಕಂಟಿನ್ಯೂಷನ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇಲ್ಲಿ ನೋಡೋದಾದ್ರೆ ನೀವು ಎಸ್ ನೋಡಿ, ಸೇಮ್ ಫೀಸ್ ಇದೆ 24 ಕೂಡ ಸೇಮ್ ಫೀಸ್ ಇದೆ. 20,000 to 57,750, 69,300. ಅದಾದ ನಂತರ VTU ಫೀಸ್ ಕೂಡ 10,800 ಇದೆ. ಲಾಸ್ಟ್ ಇಯರ್ ಚೇಂಜ್ ಫಾಲೋ ಮಾಡಿದ್ದಾರೆ. ಸರ್ ಇಲ್ಲಿ ಇನ್ನೊಂದು ಫೀಸ್ ಬರುತ್ತೆ, ಕಾಲೇಜ್ ಫೀಸ್. ಪ್ರೈವೇಟ್ ಕಾಲೇಜ್ ಯಾರು ಹೋಗ್ತೀರಾ, ಪ್ರೈವೇಟ್ ಕಾಲೇಜ್ ಹೋಗೋ ವಿದ್ಯಾರ್ಥಿಗಳಿಗೆ ಇದು KA ಫೀಸ್ ಆಗಿರುತ್ತೆ 57,750. ಕಾಲೇಜ್ಗೆ ಹೋದ್ರೆ ಡಿಪೆಂಡಿಂಗ್ ಅಪಾನ್ ದಿ ಕಾಲೇಜಲ್ಲಿ ಡಿಫ್ರೆಂಟ್ ಫೀಸಸ್ ಇರುತ್ತೆ. ಐ ರಿಪೀಟ್, ಪ್ಲೀಸ್ ನೀವು ಯಾವ್ದಾರ ಕಾಲೇಜ್ಗೆ ಹೋಗ್ಬೇಕು ಅಂತಿದ್ರೆ ದಯವಿಟ್ಟು ಮೊದಲು ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೂ ಮುಂಚೆ ಆ ಕಾಲೇಜಲ್ಲಿ ಫೀಸ್ ಎಷ್ಟು, KA ಫೀಸ್ 57,750 ಅಲ್ಲದೆ ಎಷ್ಟಾಗುತ್ತೆ. ಕೆಲವು ಕಾಲೇಜಲ್ಲಿ 70,000 ಇರ್ಬೋದು, ಕೆಲವು ಕಾಲೇಜಲ್ಲಿ 1 lakh ಇರ್ಬೋದು, ಕೆಲವು ಕಾಲೇಜಲ್ಲಿ 1,50,000 ಇರ್ಬೋದು, ಕೆಲವು ಕಾಲೇಜಲ್ಲಿ 2 lakh ಕೂಡ ಇರ್ಬೋದು. ಎಲ್ಲ ವಿದ್ಯಾರ್ಥಿಗಳು ನೀವು ಮೋಸ ಹೋಗೋದೇ ಇಲ್ಲಿ. ಫಸ್ಟ್ ಏನ್ ಮಾಡ್ಬಿಡ್ತೀರಾ, ಆಪ್ಷನ್ ಎಂಟ್ರಿ ಮಾಡ್ಬಿಡ್ತೀರಾ, ಇಷ್ಟೇ ಫೀಸ್ ಅಂತ ಹುಟ್ಟಾಕ್ತೀರಾ. ನೋ, there is 2 types of fees are there for private colleges. One is KA authority fees, one is college fees. ಈ ಗೌರ್ಮೆಂಟ್ ಹಾಗೂ ಯೂನಿವರ್ಸಿಟಿಲಿ ಬಿಟ್ಬಿಡಿ, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಪ್ರೈವೇಟ್ ಕಾಲೇಜ್ಗೆ ಹೋಗೋರು ಈಗ್ಲೇನೆ ನೀವು ಯಾವ ಕಾಲೇಜ್ಗೆ ಹೋಗ್ಬೇಕು ಅಂತ 10 ಕಾಲೇಜಸ್ನ ನೀವು ರೆಡಿ ಮಾಡ್ಕೊಂಡಿದ್ರೆ ಆ 10 ಕಾಲೇಜಸ್ ಅಲ್ಲೂ ಕಾಲೇಜ್ ಫೀಸ್ ಇಷ್ಟೇ ಅಂತ ಫಸ್ಟ್ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿ, ಈ ಕಾಲೇಜ್ ನಂಗೆ ಹೋಗ್ಬೋದಾ ಸಿಕ್ಕಿದ್ರೆ ಅಂತ. ಆಗಿದ್ರೆ ಆಪ್ಷನ್ ಎಂಟ್ರಿ ಮಾಡಿ. ಅದನ್ನೇ KA ಅಥಾರಿಟಿ ಸಾರಿ ಹೇಳ್ತಾ ಇರೋದು ನೋಟಿಫಿಕೇಶನ್ ಅಲ್ಲಿ. ಸೊ ಪ್ಲೀಸ್ ದಯವಿಟ್ಟು ಸ್ಟೂಡೆಂಟ್ಸ್ ಇದನ್ನ ಮಾತ್ರ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಇದು ಫೀಸ್ ಸ್ಟ್ರಕ್ಚರ್ನ ಬಗ್ಗೆ ನಿಮಗೆ ಕಂಪ್ಯಾರಿಸನ್ ಲಾಸ್ಟ್ ಇಯರ್ ರಿವಿಷನ್ ಮಾಡಿದ್ದೀನಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.